ಒಂದು ಸಂಪ್ರದಾಯ ಇದೆ. ಇದಕ್ಕೆ ಆಷಾಢ ಶುದ್ಧ ಏಕಾದಶಿನ ಶಯನಿ ಏಕಾದಶಿ ಅಂತ ಹೇಳ್ತಾರೆ. ಭಗವಂತ ಈ 4 ತಿಂಗಳ ಚಾತುರ್ಮಾಸದಲ್ಲಿ ವಿಶೇಷವಾಗಿ ಭಕ್ತರನ್ನು ಅನುಗ್ರಹಿಸೋದಕ್ಕೋಸ್ಕರ ತಾನು ಒಂದು ಕಡೆ ಇದ್ದು ಎಲ್ಲರೂ ತಾವು ಭಗವಂತ ಏನು ಸ್ವೀಕಾರ ಮಾಡೋದಿಲ್ಲ ಅದನ್ನು ನಾವು ಎಲ್ಲ ಸ್ವೀಕಾರ ಮಾಡದೇ ಇರಬೇಕು. ಇಂಥ ಒಂದು ದೊಡ್ಡ ಪರ್ವಕಾಲದಲ್ಲಿ ಈ ಒಂದು ತಪ್ತ ಮುದ್ರಾಧಾರಣೆ ಅನ್ನೋ ಒಂದು ಸಂಪ್ರದಾಯ ಏನು ಬಂದಿದೆ, ಈ ಪ್ರತಿಯೊಬ್ಬರು ಹಾಕೊಳ್ಳೋದ್ರಿಂದ ದೈಹಿಕವಾಗಿ ಶುದ್ಧಿ, ಮಾನಸಿಕವಾಗಿ ಶುದ್ಧಿ ಬರ್ತದೆ. ಇದನ್ನು ಅವಶ್ಯ ಹಾಕೊಳ್ಳೋದು ಒಂದು ಸಂಪ್ರದಾಯ. ಇದೆಲ್ಲರೂ ಆಚರಣೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ತಿಳಿಸ್ತಾರೆ.